ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರಾಸ್ ವ್ಲಾಗ್ ಪ್ಲೀಸ್ ವಾಚ್. ಹಾಯ್ ಫ್ರೆಂಡ್ಸ್, ನೋಡಿ ಇದು ನಮ್ಮ ಊರು. ನಮ್ಮ ಹಳ್ಳಿಲಿ ಈ ಥರ ಇದೆ ಮನೆ. ತುಂಬ ಹಳೆ ಕಾಲದ ಮನೆ ಇದು. ತುಂಬ ಹಳೆ ಕಾಲದ್ದು. ನನ್ ಮದ್ವೆ ಆದ್ರೆ ಉಂಗ್ರ ಬೇಕೆ. ಆಮೇಲೆ ಆಮೇಲೆ ಸ್ಕೂಟ್ರ್ ಬೇಕಂತೆ. ಆಮೇಲೆ ಬೇರೆ ಏನ್ ಬೇಕು? ಸ್ಕೂಟ್ರ್ ಆಯ್ತು. ಆಮೇಲೆ ಕತ್ತು ಚೇನ್ ಬೇಡ್ವೆ. ಕತ್ಕ ಯಾರನ್ನ ಇಲ್ಲಿಂದ ನೀರಿನ ಮದುವೆ ಇದೆಯಾ? ಹುಡುಗಿ ಚೆನ್ನಾಗಳಲ್ವೇ? ಹುಡುಗಿ ಹುಡುಗಿ ಚೆನ್ನಾಗವಳ? ಇಲ್ಲಿ ಸೂಪರ್ ಸೂಪರ್. ಇಲ್ಲಿ ಬಿಡೋದು, ಇಲ್ಲಿ ಬಿಡು. ಇಲ್ಲಿ ಸೂಪರ್ ಹುಡುಗಿ ನೋಡು. ಹುಡುಗಿ ಚೆನ್ನಾಗವಳ? ಅಡ್ಡ ಆಮೇಲೆ ತೊಳೆದಟ್ಟು ನೋಡೋಣ. ತಡೆ ತಟ್ಟು ಇಲ್ಲಿ ಮಗ ಉಂಗ್ರ ಉಂಗ್ರ ಕೊಡ್ತೀವಿ. ಐತಿ ನೀನು ಗಂಡು ಅವನು. ಇಲ್ಲಿ ಹಿಂಗನ್ನು ಹಿಂಗಂದ ಇಲ್ಲ ಕಣವ, ಕಳ್ಸ್ಕೊಡ್ತೀನಿ. ಅವೇ ಕಳ್ಸ್ಕೋಬೇಕು. ಕಳ್ಸೋದಕ್ಕೆ ಏನಾಗ್ತಿ ಅಂತ ಆಮೇಲೆ ನೀನ್ ಕಳ್ಸ್ಕೊಡ್. ಇರ್ಲಿ ಬಿಡ್ಲಾ, ಇರ್ಲಿ ಬಿಡು. ಮದ್ವೆ ಆಗ್ತೀಯಾ? ನನ್ ತಂಗಿ ಮದ್ವೆ ಆಗ್ತೀಯಾ? ನೀನೇ ಕೊಡ್ಬೇಕು. ಉಂಗ್ರ ಕೊಡ್ಬೇಕು, ಬೈಕ್ ಕೊಡ್ಬೇಕು. ನಿಂಗೆ ಏನ್ ಬೇಕು? ಏನ್ ಬೇಕು ನಿನಗೆ? ನಿನ್ಗೇನೇನ್ ನೋಡ್ಬೇಕು? ಮೊದ್ಲು ಹೆಣ್ಣು ಬೇಕಂತೆ. ಫಸ್ಟ್ ಹೆಣ್ಣು ಫಸ್ಟ್ ಹೆಣ್ಣು ಬೇಕಂತೆ. ಆಮೇಲೆ ಹೆಣ್ಣಾದ್ಮೇಲೆ ಏನ್ ಬೇಕು? ಹೆಣ್ಣಾಯ್ತು. ಮದ್ವೆ ಮೇನ್ ಬೇಕಾಗದ ಏನ್ ಹೇಳಿ? ಹೆಣ್ಣು ಆಯ್ತು. ಮತ್ತೆ ಮದುವೆ ಆಯ್ತೀನಿ. ಏನ್ ಬೇಕು? ವರದಕ್ಷಿಣೆ ಏನ್ ಬೇಕು? ಉಂಗ್ರ. ಆಮೇಲೆ ಉಂಗ್ರ ಆಯ್ತು. ಮತ್ತೆ ಸಾಕು ಉಂಗ್ರ. ಸ್ಕೂಟ್ರು ಆಯ್ತು. ಕಪ್ಪ ಬೇಕಾ? ಇಲ್ಲ ಕಂತ ಕಪ್ಪನ. ಕಪ್ಪ ಇಲ್ಲ ಕಂತ್ಯಾ? ಕಪ್ಪ ಇಲ್ಲ ಕಂತ್ಯಾ? ಓಕೆ ಬಾಯ್. ಬಾಯ್ ಮಾಡು. ಹೇಳು ಬಾಬುಕನ ಬಾಂಬ್ ಹಾಕ್ಬಿಟ್ರಲ್ಲ. ತುಂಬಾ ಬಾಂಬ್ ಹಾಕಿದೀನಿ. ಇವಾಗ ನಾನು ಮಸಾಲೆ ವಡೆ. ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳು. ಎಲ್ಲಕ ನಿನ್ ಫ್ರೆಂಡ್ಗೆ ಹಾಯ್. ಥ್ಯಾಂಕ್ ಯು. ಏನ್ ಮಾಡ್ತೀರಾ ಇವತ್ತು? ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಓಕೆ. ಅವ್ರಿಗೆ ಗೊತ್ತಿಲ್ಲ ಏನೇನ್ ಹಾಕ್ಬೇಕು ಅಂತ. ಒಂದ್ಸರಿ ಹೇಳ್ತೀರಾ ಏನೇನ್ ಹಾಕ್ಬೇಕಂತ? ಹೇಳ್ತೀನಿ. ಇದು ಕಡಲೆಬೇಳೆ ಕಾಳು ನೆನೆಸ್ಕೊಬಿಡೋದು. ನೆನ್ಸ್ಕೊಳೋದಕ್ಕೆ ರುಬ್ಕೊಳ್ಳೋದು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕೊಂಡು ಕಲಸ್ಬಿಟ್ಟು ಹಾಕೋತೀವಿ ನಾವು. ಥ್ಯಾಂಕ್ ಯು. ಚೆನ್ನಾಗಿದೆ. ವಡೆ ಮಾಡ್ಕೊಂಡು ತಿಂದ್ವಿ. ಹಳ್ಳಿ ಟೇಸ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು. ಐ ಲೈಕ್ ಇಟ್. ನಾನು ಹೇಳಕ್ಕಲ್ವ ಗಂಟೆ ಗಂಟೆ ಗಡಿಯಾರ ಅಂತಿದ್ಯಲ್ಲ. ಅದೇ ಯಾವ್ದಾರ ಹಾಳಾಗ್ಬಿಟ್ಟು ಬಿಟ್ಟಪ್ಪ. ಒಂದು ರಾಜ್ಕುಮಾರ್, ನಿಂಗೆ ಯಾವ ಹೀರೋ ಇಷ್ಟ? ಯಾರು ಬಿಡಕನ. ಹೀರೋ ಯಾರು ಇಷ್ಟ? ಹೀರೋ ನಿಂಗೆ ಬೇಡ ಅಂದ್ರೆ ಏನ್ ತಂದ್ಕೊಡಲ್ಲ ಹೇಳು. ಕೊಟ್ರ ಒಂದ್ ಕಡೆ ಈ ಕಡೆ. ನೋಡಿ ಹಳ್ಳಿಲಿ ಮನೆ ಯಾವ ಥರ ಇರುತ್ತೆ ಅಂತ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರಬೇಕು. ಸೊ ಬೆಳಿಗ್ಗೆ ಎದ್ದು ತೋಟದ ಕಡೆ ಬಂದ್ವಿ ತೆಂಗಿನ ಸಸಿ ಹಾಕೋದಕ್ಕೆ. ಸೊ ಅವೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು
ತೆಂಗಿನ ಸಸಿ ನೆಡೋದಕ್ಕೆ ಬಂದೆ. ಚೆನ್ನಾಗಿತ್ತು. ಕಾಯಿ ಈ ಥರ ಇರೋದು ನೆಟ್ರೆ ನಾವು ಫಲ ಚೆನ್ನಾಗಿ ಬಿಡುತ್ತೆ ಅಂದ್ಬಿಟ್ಟು ಈ ಥರ ತಗೊಂಡ್ವಿ. ಎಷ್ಟಾಯ್ತು ಏನೋ ಇಲ್ಲ ನನಗೆ ಗೊತ್ತಿಲ್ಲ ಅಷ್ಟು. ಪೂಜೆ ಮಾಡಿಬಿಟ್ಟು ಮೊದಲನೇ ಗಿಡ ನಾನೇ ಹಾಕಿ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಚೆನ್ನಾಗಿ ಬರಲಿ ದೇವ್ರೆ. ಚೆನ್ನಾಗಿದೆ, ಸೂಪರಾಗಿದೆ. ಏನು ಮಾಡುತ್ತೆ ಅದು ಹೇಳು. ಇದು ಗೊಬ್ಬರನ ತಿಂದು ಏನೋ ಗೊಬ್ಬರ ತಿಂದು ಗೊಬ್ಬರ ಮಾಡೋದು. ಹಾಗೆ ಒಂದು 5 ಗಿಡ ನಾನು ನೆಟ್ಟೆ. ಅಂದರೆ ನಾನೇ ಹಳ್ಳ ತೋಡಿ ನೆಟ್ಟು ಗೊಬ್ಬರ ಮತ್ತು ಅದೇನೇನೋ ಹಾಕೋದೆಲ್ಲ ಹಾಕಿ. ನನಗಿಷ್ಟ ಈ ಥರ ಕೆಲಸ ಮಾಡೋದು. ಹಳ್ಳಿ ಕೆಲಸ ಎಲ್ಲ ನಂಗೆ ತುಂಬ ಇಷ್ಟ. ಚಿಕ್ಕವಳಿಂದನೂ ಇಷ್ಟಪಡ್ತಿದ್ದೆ, ಬಟ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಮಾಡಬೇಕು ಅಂತ ನೆನಪು ಹೋದಾಗ ಮಾಡಿದೆ. ಚೆನ್ನಾಗಿತ್ತು. ಐ ಲೈಕ್ ಇಟ್. ಹಾಗೆ ಅಲ್ಲಿ ಟ್ರ್ಯಾಕ್ಟರ್ ಇತ್ತು. ಒಂದು ರೌಂಡ್ ಟ್ರ್ಯಾಕ್ಟರ್ ರೈಡ್ ಮಾಡೋಣ ಅಂತ ಮಾಡಿದೆ. ಹೇಗಿದೆ, ಸೂಪರ್ ಅಲ್ವಾ ನಾನು? ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಒಂದು ಗಿಡ ತೋರಿಸ್ತೀನಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವ್ದು ಗಿಡ ಅಂತ. ನೀಟಾಗಿ ಝೂಮ್ ಹಾಕಿಲ್ಲಮ್ಮ, ನೋಡಿ ನೋಡಿ ಫ್ರೆಂಡ್ಸ್, ಟಚ್ ಮಾಡಿದ್ರೆ ಮುದ್ರಕೊಳ್ಳುತ್ತೆ. ಹೆಂಗೈತೆ ನೋಡಿ. ಹೆಣ್ಮಕ್ಳು ನಾಚ್ಕೊಂತಾರಲ್ವಾ, ಆ ಥರ. ಹಾಗೆ ನೆಕ್ಸ್ಟ್ ಕಳೆ ಕಿತ್ತೆ. ಕಳೆ ಗೊತ್ತಾ ನಿಮಗೆ? ಅನ್ವಾಂಟೆಡ್ ಗಿಡಗಳು ಅಂದರೆ ಕೆಲ್ಸಕ್ಕೆ ಬಾರದ ಗಿಡಗಳನ್ನ ಕಳೆ ಅಂತ ಕರೀತಾರೆ. ಇವೆಲ್ಲ ಬೇಡ ಆಗಿತ್ತು, ಕಿತ್ಬಿಟ್ಟು ಒಂದು ಹತ್ರ ಹಾಕಿದ್ವಿ. ನಾವು ಕೂಡ ರೈತರ ಮಕ್ಕಳೇ. ನನಗೆ ತುಂಬ ಇಷ್ಟ ಈ ಥರ ಹೊಲ ತೋಟದಲ್ಲಿ ಕೆಲಸ ಮಾಡೋದು. ನಮ್ಮ ತಂದೆ ಕೂಡ ರೈತರು, ನಾವು ರೈತರ ಮಕ್ಕಳು. ನೋಡಿ ಈ ಥರ ಕಿತ್ಬಿಟ್ಟು. ತುಂಬ ಬಿಸಿಲಿತ್ತು ಅವತ್ತು, ತುಂಬ ಟ್ಯಾನ್ ಆಗಿದ್ದೀನಿ. ಬಟ್ ಓಕೆ, ಒಂದು ಟೈಮ್ ಮಾಡಿದ್ರೆ ಏನಾಗಲ್ಲ. ನೋಡಿ ಎಲ್ಲ ಕಡೆ ಏನೋ ಕಿತ್ತು, ತುಂಬ ಕಿತ್ತು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನನ್ನ ಟ್ರೈಪೋಡ್ ಏನೂ ತೊಗೊಂಡು ಹೋಗಿರಲಿಲ್ಲ ಆ್ಯಕ್ಚುಲಿ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ನಮ್ಮ ಲೀಲಾ ಬೇರೆ, ಅವಳಿಗೆ ಬೇರೆ ಹುಷಾರಿರಲಿಲ್ಲ. ಸೊ ನಾನೇ ಎಷ್ಟು ಬೇಕೋ ಅಷ್ಟು ಕ್ಯಾಮ್ರಾ ಇಟ್ಕೊ ಅಂತ ಹೇಳಿ ಒಂದು 10 ನಿಮಿಷ ಮಾಡಿಕೊಟ್ಟು ಹೋದ್ಲು ಅವಳು. ಬಿಸಿಲಲ್ಲಿ ಇರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡಿಕೊಂಡೆ. ನೋಡಿ ಫುಲ್ಲು ಎಲ್ಲ ಕಿತ್ತು ಒಂದು ಹತ್ರ ಹಾಕಿದ್ದೆ. ಅದನ್ನ ಆ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡೆ, ಅದು ಮರೆತೇ ಹೋಯ್ತು ನನಗೆ ಕೆಲಸದ ಇದರಲ್ಲಿ. ಜಾಸ್ತಿ ಕಿತ್ತು, ತುಂಬ ಕೆಲಸ ಮಾಡಿದೆ ಅವತ್ತು ಬಿಸಿಲಲ್ಲಿ. ಏನು ತೊಂದರೆ ಇಲ್ಲ, ಆರಾಮ್ಸೆ ಇದ್ದೆ. ಟಯರ್ಡ್ ಆಗೋದೆಲ್ಲ ಏನಾಗಲಿಲ್ಲ, ಬಟ್ ಟ್ಯಾನ್ ಆಯ್ತು ಅಷ್ಟೇ. ಇವಾಗ ನಾನು ಸ್ವಲ್ಪ ಹೆದರ್ಬೇಕಾಗುತ್ತೆ, ಯಾಕೆಂದರೆ ಟ್ಯಾನ್ ಆದರೆ ತುಂಬ ಕಷ್ಟ. ಹ್ಯಾಂಡ್ಸ್, ನನ್ನ ಕೈ ತುಂಬ ಟ್ಯಾನ್ ಆಗಿಬಿಡುತ್ತೆ ಬೇಗ. ಫೇಸ್ಗೆ ಹೆಂಗೋ ಸನ್ಸ್ಕ್ರೀನ್ ಅದೆಲ್ಲ ಹಾಕ್ಕೋತೀನಿ, ಹ್ಯಾಂಡ್ಸ್ಗೂ ಹಾಕ್ಕೊತೀನಿ, ಬಟ್ ಅಷ್ಟು ಕೂರಲ್ಲ, ಬೇಗ ಹೋಗ್ಬಿಡುತ್ತೆ. ಆರ್ಟಿಸ್ಟ್ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಬಿಸಿಲಲ್ಲಿ ಜಾಸ್ತಿ ಇರಲಿಲ್ಲ. ಬಟ್ ನಂಗೆ ತುಂಬ ಇಷ್ಟ ಇಲ್ಲಿ ತೋಟದಲ್ಲಿ ಕೆಲಸ ಮಾಡೋದು, ತುಂಬ ಇಷ್ಟ ನನಗೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಕೆಲಸ ಮಾಡೋದಕ್ಕೆ. ನೋಡಿ ಹೆಂಗೆ ಹಾಕ್ತೀನಿ, ಸುಸ್ತಾಗೋಯ್ತು. ಆಮೇಲೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಸಕ್ಕ ಸ್ವೀಟು. ನಮ್ಮ ತಾತ ಅಂತೂ ತುಂಬ ನಾಚ್ಕೊಳ್ಳುತ್ತೆ. ಯಪ್ಪ, ಒಂದು ಸ್ವಲ್ಪನೂ ಕ್ಯಾಮ್ರಾಗೆ ಫೇಸ್ ಕೊಡೋದೇ ಇಲ್ಲ.
ಯಾಕಷ್ಟು ನಾಚ್ಕೊಂತಾರೋ ಏನೋ ಗೊತ್ತಿಲ್ಲ. ನೀನು ಬಿಡು. ಒಂದು ಕಂಟೆಂಟ್ ವಿಡಿಯೋ ಮಾಡಮ್ ಬಾಪ ಅಂದ್ರೂ ಬರಲ್ಲ. ನೋಡಿ ಬೈತಾ ಇರುತ್ತೆ. ಅಯ್ಯೋ ಬಿಡು ಮಗ ಅದೇನು ಕ್ಯಾಮ್ರಾ ಅದೇನೋ ಅಯ್ಯೋ ಅಯ್ಯೋ ಅನ್ನೋದು. ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಚಿಕನ್ ಮಾಡಬೇಕಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚೈತಾಸ್ ವ್ಲಾಗ್. ಇವತ್ತು 5 kg ಚಿಕನ್ನು ಮತ್ತು 5 kg ಮಟನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆಮೇಲೆ ಅಲ್ವಾ ಇದು ಚಿಕನ್ನು, ಇದು ಮಟನ್ನು. ಎಷ್ಟು ಅಂತ ನಮ್ಮ ತಾತ ಮಲಗಿದೆ, ಪ್ರ್ಯಾಂಕ್ ಮಾಡ್ದ ಬನ್ನಿ. ಎಷ್ಟು ಸೋಂಬೇರಿ ಅಂದ್ರೆ ಹಿಂಗ ಆಡ್ತಿದ್ರು ಅಲ್ಲೇ ಕೊಡಿಕೊಂತ ಇತ್ತು ಅಷ್ಟೇ. ಎದ್ ಕುದ್ಕಂತಿಲ್ಲ, ಎದ್ದು ಸೈಡ್ ನೋಡ್ತಾನೆ ಇಲ್ಲ. ತಿನ್ನಿ ಮಿಸ್ಟರ್ ವಾಟೇಶ್. ಇನ್ನು ಯಾಕೆ ತಿನ್ನಲ್ವ? ಸೊಪ್ಪು ತಿನ್ನಲ್ವಾ? ಕೊತ್ತಂಬರಿ ಸೊಪ್ಪು ತಿನ್ನಲ್ವಾ? ತಿನ್ನು, ಮೂಸ್ ನೋಡು ಒಳ್ಳೆ ಅಂತ ಐತೆ. ತಿನ್ಲ ಯಪ್ಪ. ಓಹೋ ಅರೆ ಮಿಸ್ಟರ್ ವಾಟೇಶ್, ನಾನೇ ಕಣ ಓನರ್ ನಿನ್ಗೆ. ತಾಳ ಒಂದ್ ಸಿಕ್ಬಿಟ್ಟಿಯಪ್ಪ. ಅಯ್ಯೋ ನೋಡ್ದ ಮಣ್ಣೊಂತರ ಇರ್ತಾನೆ. ತಿನ್ನೋ ಇಕ್ಕಿ ಕಣಪ್ಪ ಮುಂಚು. ಓಹೋ ತಿನ್ನಲ್ಲ ಇದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.